ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕಾವೇರಿದ ಆಗ್ನೇಯ ಶಿಕ್ಷಕರ ಕ್ಷೇತ್ರ ಸಮರ, ಡಿಟಿ ಶ್ರೀನಿವಾಸ್ ಪರ ಮತಯಾಚಿಸಿದ ಕಾಂಗ್ರೆಸ್ ಮುಖಂಡರು. ಲೋಕಸಭಾ ಚುನಾವಣೆ ನಡೆದು ಮತ ಎಣಿಕೆಗೆ ಎದುರು ನೋಡಲಾಗುತ್ತಿದೆ. ಇದರ ಮಧ್ಯೆ ಈಗ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಕಾವೇರಿದ್ದು, ಕಾಂಗ್ರೆಸ್ ಮತ್ತು ಬಿಜೆಪಿರವರು ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳಲು ಕಸರತ್ತು ನಡೆಸುತ್ತಿದ್ದಾರೆ. ಶತಾಯಗತಾಯ ಈ ಬಾರಿ ಗೆಲ್ಲಲೇಬೇಕು ಎಂಬ ಪಣ ತೊಟ್ಟು ಕಾಂಗ್ರೆಸ್ ಪಕ್ಷದಿಂದ ಡಿಟಿ ಶ್ರೀನಿವಾಸ್ ರವರು ಅಖಾಡಕ್ಕೆ ಇಳಿದಿದ್ದಾರೆ. ಕಾಂಗ್ರೆಸ್ ಪಕ್ಷ ಹಲವು ತಿಂಗಳ ಹಿಂದೆಯೇ ಡಿಟಿ ಶ್ರೀನಿವಾಸ್ ರವರನ್ನು ಅಭ್ಯರ್ಥಿಯನ್ನಾಗಿ ಘೋಷಿಸಿದ್ದು, ಮತ ಗಳಿಕೆಗೆ ಈಗಾಗಲೇ ಹಲವು ಸುತ್ತಿನ ಕಸರತ್ತುಗಳನ್ನು ನಡೆಸಿದೆ. ಕ್ಷೇತ್ರ ವ್ಯಾಪ್ತಿಯ ಶಾಲೆಗಳಿಗೆ ಭೇಟಿ ನೀಡಿ ಶಿಕ್ಷಕರ ಮನ ಗೆಲ್ಲುವ ಯತ್ನಗಳನ್ನು ನಡೆಸಿದ್ದಾರೆ. ಈ ಮೂಲಕ ಬಿಜೆಪಿ ಹಿಡಿತದಲ್ಲಿ ಇರುವ ಕ್ಷೇತ್ರವನ್ನು ತೆಕ್ಕೆಗೆ ತೆಗೆದುಕೊಳ್ಳಲು ಶ್ರೀನಿವಾಸ್ ರವರ ಪತ್ನಿ ಮಾಜಿ ಶಾಸಕಿ ಪೂರ್ಣಿಮಾ ಸಾಕಷ್ಟು ಶ್ರಮ ಹಾಕುತ್ತಿದ್ದಾರೆ. ಹೀಗಿರುವಾಗ ಇಲ್ಲಿನ ಸ್ಥಳೀಯ ಕಾಂಗ್ರೆಸ್ ಮುಖಂಡರುಗಳು ಇಂದು ನಗರದ ಸರ್ಕಾರಿ ಮಹಿಳಾ ಕಾಲೇಜು, ಬಾಲಕರ ಕಾಲೇಜು, ರಾಯಲ್ ಶಾಲೆ, ವೆಂಕಟಾದ್ರಿ ಕಾಲೇಜ್, ಪಾಲಿಟೆಕ್ನಿಕ್ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಹೋಗಿ ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಪರ ಮತಯಾಚಿಸಿದರು. ವೇಳೆ ಬ್ಲಾಕ್ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷರಾದ ಮುರುಗಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ ಮಾತನಾಡಿ, ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರವು ಸರ್ಕಾರಿ ನೌಕರರ ಹಾಗೂ ಶಿಕ್ಷಕರ ಪರ ಇದೆ, ಎಲ್ಲರ ಸಮಸ್ಯೆಗಳಿಗೂ ಸ್ಪಂದಿಸುತ್ತಿದ್ದು, ಇದನ್ನೇ ಮತದಾರರ ಬಳಿ ಮನವರಿಕೆ ಮಾಡಿಕೊಟ್ಟು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಶ್ರಮಿಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕೆಪಿಸಿಸಿ ಸದಸ್ಯರಾದ ಸೈಯದ್ ಏಜಾಜ್, ಕೃಷ್ಣಮೂರ್ತಿ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಸ್ಕೂಲ್ ಸುಬ್ಬಾರೆಡ್ಡಿ, ಮಾಜಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ನಾಗಿರೆಡ್ಡಿ, ಊಲವಾಡಿ ಅಶ್ವಥ್ ನಾರಾಯಣ ಬಾಬು, ಪುಂಗನೂರ್ ನಾರಾಯಣಸ್ವಾಮಿ, ನಗರಸಭಾ ಸದಸ್ಯರಾದ ಹರೀಶ್ ಜಗದೀಶ್, ಆಂಜಿನಪ್ಪ, ಮುಖಂಡರಾದ ಮೆಹಬೂಬ್ ಜಾನ್, ನಾರಾಯಣಸ್ವಾಮಿ, ಫಯಾಜ್, ಚಂದ್ರಶೇಖರ್, ಉಮೇಶ್, ಸಾಯಿ, ಶ್ರೀನಿವಾಸ್, ಮಾದಮಂಗಲ, ಚಂದ್ರಪ್ಪ, ಇಸಾಕ್ ಖಾನ್, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಕೃಷ್ಣಪ್ಪ ಚಲಪತಿ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಸೈಯದ್ ಅಸ್ಲಂ ಪಾಷಾ, TV9 ಕನ್ನಡ ನ್ಯೂಸ್, ಚಿಂತಾಮಣಿ. ಎಲ್ಲ ಸಂಘಗಳು ಸಹ ಇಲ್ಲಿ ಇವ್ರ ಜೊತೆಲಿ ಕೆಲಸ ಮಾಡ್ತಾ ಇದೆ. ಹಾಗೆ ತಾಲೂಕಿನ ಎಲ್ಲ ಮುಖಂಡರು ಸಹ ಇದ್ದಾರೆ. ಅದರಿಂದ ಇವರ ಗೆಲುವಿನ ಒಂದು ಸುಲಭ ಆಗುತ್ತೆ, ಹೆಚ್ಚಿನ ಮತಗಳನ್ನು ಪಡಿತಾರೆ ಅಂತಕ್ಕಂಥ ಆಸೆಯಿಂದ ನಾವು ಇವತ್ತೆಲ್ಲ ಸೇರ್ತಾ ನಮ್ಮ ತಾಲೂಕಿನಾದ್ಯಂತ ಎಲ್ಲ ಈಗಾಗಲೇ ಏನು ವೇತನದ ಹೆಚ್ಚಳ ಆಗಿರ್ಬೋದು, ಮತ್ತೆ ಮಹಿಳಾ ಅತಿಥಿ ಉಪನ್ಯಾಸಕರಿಗೆ ವಿಶೇಷವಾಗಿ ಹೆರಿಗೆ ರಜೆ ಆಗಿರ್ಬೋದು, ಅತಿಥಿ ಉಪನ್ಯಾಸಕರಿಗೆ 1 ದಿನದ ರಜೆ ಘೋಷಣೆ ಆಗಿರ್ಬೋದು, ಹೀಗೆ ನಾನಾ ರೀತಿಯಾಗಿರ್ತಕ್ಕಂತಹ ಒಂದು ಅನುಕೂಲಗಳನ್ನ ಮಾಡಿಕೊಡ್ತಕ್ಕಂಥ ಒಂದು ದಿಟ್ಟ ಹೆಜ್ಜೆಯನ್ನ ಕಳೆದ 1 ತಿಂಗಳ ಹಿಂದೆ ನಮಗೆ ಸರ್ಕಾರದ ಆದೇಶದಿಂದ ಬಂದಿರತಕ್ಕಂಥದ್ದು ಒಂದು ಸಂತಸ ಸುದ್ದಿ. ಆ ನಿಟ್ಟಿನಲ್ಲಿ ನಾವು ಇನ್ನಷ್ಟು ಕಾರ್ಯಗಳನ್ನ ಅವ್ರ ಜೊತೆ ಮಾಡಿಸ್ಕೋಬೇಕಾಗಿದೆ. ಅವರು ಈ ಭಾಗದ ಉಸ್ತುವಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥ